ಇನ್ನೊಂದೇನಂದ್ರೆ ಗೈಸ್, ಸೊ ನಾನು ಸ್ಟಾರ್ಬಕ್ಸ್ಗೆ ಬರಬೇಕು ಒಂದೊಳ್ಳೆ ವ್ಲಾಗ್ ಮಾಡಬೇಕು ಅಥವಾ ಹೆಂಗಿರುತ್ತೆ ಅನ್ನೋದೊಂದು ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅನ್ಕೊಂಡಿದ್ದ ಜಾಗದಲ್ಲೇ ಇತ್ತು, ಅನ್ಕೊಳ್ಳೋದೇ ಆಗಿತ್ತು ನನಗಂತೂ. ಅದಕ್ಕೆ ಮುಂದಕ್ಕೆ ಹೋಗ್ತಿರ್ಲಿಲ್ಲ. ಆ್ಯಂಡ್ ಫೈನಲಿ ನನ್ನ ಋಣ ನೋಡಿ ಸ್ಟಾರ್ಬಕ್ಸ್ ಕಾಫಿಲಿ ನಮ್ಮ ಅಮ್ಮ ಜೊತೆ ಬಂದು ಕುಡಿಯೋ ಥರ ಆಗಿದೆ. ಎಷ್ಟು ಖುಷಿ ಅಲ್ವಾ ನಮ್ಗಂತೂ. ಸ್ಟಾರ್ಬಕ್ಸ್ ಅಂದ್ರೆ ಒಂಥರ ಫೇಮಸ್ ಇರ್ತಾರೆ. ಇಲ್ಲ ಅದು ಇಷ್ಟಗಳ ಇದೆ ಹೆಸರು ಬರ್ಕೊಡ್ತಾರೆ. ಬಟ್ ಅಲ್ಲಿ ಸ್ಟಾರ್ಬಕ್ಸ್ ಅಂದ್ರೆ ಒಬ್ರಿಗೆ ಸ್ಟಾರ್ಬಕ್ಸ್ ಅಲ್ಲಿ ಕಾಫಿ ಕುಡಿತಿದೀವಿ ಅಂದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ಒಂದು ಮೈಂಡ್ ಸೆಟ್ ಇರುತ್ತೆ. ಈ ಸಲ ಇವಾಗ ಫಸ್ಟ್ ಟೈಮ್ ಬಂದಿದ್ದಾನಲ್ಲ, ಕುಡಿತೀನಿ, ಯಾವ ತರ ಟೇಸ್ಟ್ ಇದೆ ಅಂದ್ಬಿಟ್ಟು ನಾನು ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. 50 ರೂಪಾಯಿ ಇರುತ್ತಾ ಸ್ಟಾರ್ಬಕ್ಸ್? ಒಂದು 50 ರೂಪಾಯಿ ಒಂದು ಕಾಫಿ ಇರುತ್ತಾ? ಇಲ್ಲಮ್ಮ, 60 ರೂಪಾಯಿ ಇರುತ್ತೆ. 60 ರೂಪಾಯಿ ಅಷ್ಟೇ. 60 ರೂಪಾಯಿ ಕಾಫಿ ಅಷ್ಟೇ ಅಲ್ವಾ ಗೈಸ್? 60 ರೂಪಾಯಿ ಕಾಫಿ ಅಷ್ಟೇ ಇರೋದು, ಅದೇ ಬಿಟ್ಟೇನಿಲ್ಲ. ಹೋಗಿ ಬಿಡು, ನಾನು 50 ಹೇಳಿದ್ನ, 10 ರೂಪಾಯಿ ನಿನ್ನ ಕಡೆಯಿಂದ ಜಾಸ್ತಿ. 60 ರೂಪಾಯಿ ಕಾಫಿನಾ? ಓಕೆ, ಇಲ್ಲಿ ತನಕ ಬಂದಿದ್ದೀವಿ ಅಂದಮೇಲೆ 60 ರೂಪಾಯಿ ಕಾಫಿ ಕೊಡ್ಬೋದು. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಸೂಪರ್. ನಂಗೆ ಗೊತ್ತು, ಇವಾಗ ನೀವೆಲ್ಲರೂ ಕಮೆಂಟಲ್ಲಿ ಸ್ಟಾರ್ಬಕ್ಸ್ ಕಾಫಿ ಎಷ್ಟು ಹೇಳ್ತೀರ ಅಂತ ನನಗೆ ಗೊತ್ತು. ಅದನ್ನು ಕಮೆಂಟ್ ಓದ್ತಾರೆ, ಓದಾದ್ಮೇಲೆ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಏನಮ್ಮ ನಿಂದು ಕಂಪ್ಲೇಂಟು? ಎಷ್ಟೊತ್ತು ಮಾಡ್ತಾರೆ ಒಂದು ಕಾಫಿ ಮಾಡೋದು? ಎಷ್ಟೊತ್ತು? ಅದು ಕುದಿಸ್ಬಿಟ್ಟು ಕಾಫಿ ಪುಡಿ ಹಾಕ್ಕೊಟ್ರು ಮುಗಿತು. ಅದು ಮಾಲಲ್ಲಿ ಏನು ಸಪ್ರೇಟ್ ಆಗ್ತಾರೆ? ಸಕ್ಕರೆನೇ ಹಾಲೇ ಹಾಕೋದು. ಅದು ಖಾರ ಪುಡಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ಬೇಕಲ್ಲ, ಅದಕ್ಕೆ. ಇವಾಗ ಏನು ಗೊತ್ತಾ, ನೀನು ಫಸ್ಟ್ ಟೈಮ್ ಕುಡಿತಿದ್ಯಾ, ನಾನು ಫಸ್ಟ್ ಟೈಮ್ ಕುಡಿತಿರೋದು. ಸೊ ನಿನಗೆ ಹೇಗೆ ಅನಿಸ್ತು ನನ್ನ ಅಂತ ತಿಳಿಸ್ಬೇಕು ಗೈಸ್. ಈ ಅಕಸ್ಮಾತ್ ಈ ಒಂದು ಬ್ಲಾಗು ಪಾರ್ಟ್ 1 ಪಾರ್ಟ್ 2 ಬರೋದಿದ್ರೆ ಇಂಟ್ರೆಸ್ಟಿಂಗ್ ಆಗಿ ಇಡೋಕೆನೆ ಪ್ರಯತ್ನ ಪಡ್ತೀನಿ. ಚೆನ್ನಾಗಿ ಬರುತ್ತೆ ಬ್ಲಾಗು. ಪಾರ್ಟ್ 1 ಪಾರ್ಟ್ 2 ಆದ್ರೂ ಇಷ್ಟಪಟ್ಟು ನೋಡಿ. ಯಾಕಂದ್ರೆ ಇವತ್ತು ನಾನು ನಮ್ಮಮ್ಮ ಜೊತೆ ಬಂದಿರೋದು. ನಾನು ಕಾನ್ಸ್ಪಾನ್ಸರ್ ಅಂದ್ಕೊಂಡಿರೋನಲ್ಲ, ನನ್ನ ಮಗ ಇಲ್ಲಿ ಕರ್ಕೊಬಂದ ಇಷ್ಟು ಕಾಸ್ಟ್ಲಿ ಚಪ್ಪಲಿ ಕೊಡಿಸ್ತಾನೆ, ಇಂಥ ಕಾಸ್ಟ್ಲಿ ಕಾಫಿ ಕೊಡಿಸ್ತಾನೆ ಅಂದರೆ ನನ್ನ ಮೈಂಡಲ್ಲಿ ಬರ್ತಿರೋದೇ ನಾನು ಎಲ್ಲೋ ಒಂದು ಬಡ ಕುಟುಂಬದಲ್ಲಿ ಬೆಳೆದವಳು, ಆ ನೆನಪಿನ್ನ ಬರ್ತಾಯಿತ್ತು. ಹೌದು, ನಾವು ಯಾವತ್ತೂ ಶ್ರೀಮಂತರಲ್ಲ, ಬಡ ಕುಟುಂಬದಿಂದ ಬಂದಿರೋ ಹೆಣ್ಮಗಳು ನಾನು. ಹೋಗ್ರಿ ಬಿಡಮ್ಮ, ಬಡ ಕುಟುಂಬದಿಂದ ಬಂದ್ಬಿಟ್ಟು ಶ್ರೀಮಂತರ ತರ ಇರೋ ಹುಡುಗನ್ನ ಜನ್ಮ ಕೊಟ್ಟು, ಒಂದೊಳ್ಳೆ ಮನ್ಸಿರೋ ಹುಡುಗನ್ನ ಜನ್ಮ ಕೊಟ್ಟು, ಇವಾಗ ರಾಣಿ ತರ ಕಾಪಾಡ್ಕೊಳ್ಳೋ ತರ ಇರೋ ಒಂದು ಮಗನ್ ಕೊಟ್ಟು ಚೆನ್ನಾಗಿದ್ಯಾ, ಚೆನ್ನಾಗಿರ್ತ್ಯಾ ಅಷ್ಟೇ. ಯಾಕಮ್ಮ ಹೇಳ್ತಾ ಇದೆಯಾ? ಹೊಳಬಾರ್ದು ಕಣಮ್ಮ. ನೀನು ಏನ್ ಗೊತ್ತಾ, ಈ ಒಂದು ವ್ಲಾಗ್ ನ ನೋಡ್ಬಿಟ್ಟು ಎಲ್ರು ಏನ್ ಇನ್ಸ್ಪಿರೇಷನ್ ಆಗ್ಬೇಕಂದ್ರೆ ಏನಾಗ್ಬೇಕಂತ ನೀನ್ ಹೇಳು. ಹೋಗ್ಲಿ ಬಿಡು, ಆಯ್ತು. ನಾನು ನಮ್ಮ ಯಜಮಾನರು ಬರ್ತಾ ಇದ್ದ, ಬಟ್ ನೋಡಕ್ಕೆ ನಾವು ತಗೊಳಕಂತೂ ಯಾವತ್ತೂ ನಾವು ಮಾಲಲ್ಲಿ ತಗೊಂಡಿಲ್ಲ. ಕಣ್ಣನ್ನು ನೋಡಿ ಖುಷಿ ಪಡ್ತಿದ್ದೆ. ಅದು ಇವತ್ತು ಬಂದು ನನ್ನ ಮಗ ಕೊಡಿಸ್ತಾನೆ ಅಂದರೆ ನನಗೆ ಅದರಲ್ಲಿ ಒಂಥರ ಒಳಗಡೆ ಫೀಲಿಂಗು, ಅಂದರೆ ದುಃಖದ ಫೀಲಿಂಗ್ ಬರ್ತಾಯಿದೆ. ನಾವು ಯಾವತ್ತೂ ಇಷ್ಟು ಕಾಸ್ಟ್ಲಿ ತಗೊಂಡಿಲ್ಲ, ಈ ಥರ ಎಂಜಾಯ್ ಮಾಡಿಲ್ಲ. ತುಂಬ 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 ಬಡಿಸ್ತಾನಿಂದ ಬಂದಿರೋದು. ಹಂಗಾಗಿ ನಾನೆಲ್ಲ ನೆನೆಸ್ಕೊತೀನಿ. ಇಲ್ಲಿ ಕೂತಿದ್ದೀನಿ ಅಂದರೂ ಕೂಡ ನಾನು ಹಿಂದೆ ಹೇಗಿದ್ದೆ ಅದನ್ನು ಮಾತ್ರ ನೆನಪು ಜಾಸ್ತಿ. ನೀನು ಎಮೋಷನ್ ಆಗ್ದಲೆ ನಂಗೆ ಹೆಂಗೆ ಗೊತ್ತು, ಯಾರಾದ್ರೂ ಒಬ್ರು ಅಳ್ತಿರೋ ನನ್ನ ಕಣ್ಣು ಹಂಗೆ ನೀರು ತುಂಬ್ಕೊಂಡ್ಬಿಡುತ್ತೆ. ನೀನು ಎಮೋಷನ್ ಆಗ್ದಲೆ ನನಗೂ ಯಾಕಮ್ಮ ಎಮೋಷನ್ ತೋರಿಸ್ತಿದ್ಯಾ? ಕಮಾನ್ ಮಾ, ಜೋಶ್ ಮಾ. ಇವತ್ತು ಎಷ್ಟು ನೀನು ಹೆಂಗೆ ಖುಷಿಯಾಗಿರ್ಬೇಕಂದ್ರೆ ಬೇರೆಯವರು ಕೂಡ ಇನ್ಸ್ಪಿರೇಷನ್ ಆಗಿ ಅವ್ರ ಮಕ್ಕಳು ಅವ್ರ ಅಮ್ಮಂದಿರಿಗೆ ತುಂಬಾ ಹೆಲ್ಪ್ ಮಾಡಬೇಕು. ಹೋಗ್ಲಿ ಬಿಡ್ಬಾ ಅಲ್ಬೇಡ ಗೈಸ್, ನಮ್ಮ ಅಮ್ಮ ಫುಲ್ ಎಮೋಷನ್ ಆಗ್ಬಿಟ್ಟವ್ರೆ, ಎಮೋಷನಲ್. ಹಿಂಗೆ ಕುಡಿಬೇಕು. ಎತ್ಕೋ, ಓದು ಹಂಗೆ ಮಮ್ಮಿ. ಬೆಸ್ಟ್ ಅಮ್ಮ ಇನ್ ವಾಟ್ ವಿಲ್ ಹ್ಯಾಪಿ ಮದರ್ಸ್ ಡೇ.
ಥ್ಯಾಂಕ್ ಯು. ಗೈಸ್ ನಮ್ಮ ಅಮ್ಮಗೆ ಇದು ಎಲ್ಲ ಇವ್ರು ಬರ್ತಿದ್ದು, ಇದು ನಾನು ಬರ್ದಿದ್ದು ಕಣಮ್ಮ, ಕನ್ನಡದಲ್ಲಿ ಬರ್ತಿರೋದು ನಾನು ಕಣಮ್ಮ. ನಂದು ಬಂತೀಗ, ನಂದಿದು. ಏನಿದ್ರ ಹೆಸರು, ಕಾಫಿ ಹೆಸರು? ಅದೊಂದು ಹೆಸರು ಗೊತ್ತಿಲ್ಲ, ಹಾಟ್ ಕಾಫಿ ಅಂತ. ಗೈಸ್ ಇದು ನಂದು, ಇದು ನಂದು ಕೋಲ್ಡ್ ಕಾಫಿ, ಇದು ನಮ್ಮ ಅಮ್ಮದು ಹಾಟ್ ಕಾಫಿ. ಆ್ಯಂಡ್ ಫೈನಲಿ ನನ್ನ ಆಸೆ ಇತ್ತಿದ್ದು ಸ್ಟಾರ್ ಬಾಕ್ಸಲ್ಲಿ ಒಂದ್ಸಲಿ ಕುಡಿಬೇಕಂತ. ನಮ್ಮ ಅಮ್ಮನ ಜೊತೆ ಇವಾಗ ಸ್ಟಾರ್ ಬಾಕ್ಸಲ್ಲಿ ಕಾಫಿ ಕುಡಿತಾ ಇದ್ದೀನಿ. ಲೆಟ್ಸ್ ಗೋ ಮಮ್, ಲೆಟ್ಸ್ ಗೋ. ಕುಡಿದ್ಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ಹೇಳಕ್ಕಪ್ಪ, ಹೇಳ್ರಿ ಫಸ್ಟ್ ಟೈಮು 25 ವರ್ಷ ಆದಮೇಲೆ ಒಂದು ಒಳ್ಳೆ ಕಾಫಿ ಅಲ್ಲ, ಇಷ್ಟು ದಿನ ಒಳ್ಳೆ ಕಾಫಿ ಕುಡಿತಿದ್ದು, ಬಟ್ ಈ ಥರ ಒಂದು ಕಾಫಿ ಇವತ್ತು ಫಸ್ಟ್ ಟೈಮ್ ಕುಡಿತಿದ್ಯಾ. ಟೇಸ್ಟ್ ಮಾಡು, ಫಸ್ಟ್ ಟೈಮ್ ಕುಡಿತಿರೋದ್ರೆ ಹೆಂಗೆ ಅನ್ಸುತ್ತೋ ಗೊತ್ತಿಲ್ಲ, ಬಟ್ ನಾವು ಕುಡಿ. ಬಿಸಿ ಇರುತ್ತೆ ಕಾಫಿ, ಕಾಫಿ ಚೆನ್ನಾಗಿದೆ. ಸಗದಾಯ್ತಾ? ಹಾಟ್ ಕಾಫಿ ಕುಡಿದ್ರು, ಇವಾಗ ಕೋಲ್ಡ್ ಕಾಫಿ ಕುಡಿದವ್ರೆ. ಕೋಲ್ಡ್ ಕಾಫಿ ಬಗ್ಸ್ಬೇಡ, ಚೆಲ್ಲುತ್ತೆ. ಕೋಲ್ಡ್ ಕಾಫಿ ಅಷ್ಟೊಂದು ಇಷ್ಟ ಆಗಲ್ಲ ನಿಮ್ಗೆ, ಹಾಟ್ ಕಾಫಿನೇ ಜಾಸ್ತಿ ಇಷ್ಟ. ಕೋಲ್ಡ್ ಕಾಫಿ ಎಲ್ಲ ನಮ್ಮಂತವ್ರಿಗೆ ಓಕೆ. ಫೈನಲಿ 3 ಚೀಟಿನೂ ಕೂಡ ಕಂಪ್ಲೀಟ್ ಆಗಿದೆ. 3ನೇ ಚೀಟಿಲಿ ಅಮ್ಮ ಸ್ಟಾರ್ ಬಾಕ್ಸ್ ಕಾಫಿ ಚೂಸ್ ಮಾಡಿದ್ರು ಆ್ಯಂಡ್ ಫೈನಲಿ ಡನ್. ಇದನ್ನ ಕುಡಿದು ಇವಾಗ 4ನೇ ಚೀಟಿ ಹೋಗೋಣ. ಗೈಸ್ ಇದನ್ನ ತೆಗಿಯಕ್ಕೆ ಹೋದ್ನ, ತೆಗ್ದಿದ ತಕ್ಷಣ ಹೊಡೆದೋಗ್ಬಿಡ್ತು. ಇದನ್ನ ಕಲಿಸ್ಬೇಕಿತ್ತು, ಫಸ್ಟ್ ಟೈಮ್ ಕುಡಿತಾ ಇದ್ದೀನಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ. ಎಕ್ಸ್ಪೀರಿಯನ್ಸ್ ಯಾರು ಬೈಕೊಂಬೇಡಿ. ಇದನ್ನ ತೆಗೆದು ಕುಡಿಯೋಣ ಅಂತ ಹೋದೆ, ಇದು ಹೊಡೆದೋಗ್ಬಿಡ್ತಿದ್ದು. ಗೈಸ್ ಅವರಿಗೆ ವಾಪಸ್ ಕಾಲಿದೆಲ್ಲ ಕೊಟ್ಟು ಕಳಿಸ್ತಾ ಇದೀವಿ. ಏನಕ್ಕಂದ್ರೆ ಅಮ್ಮ ಏನು ಹೇಳಿದ್ರು ಅಂದರೆ ಅದೊಂದು ಮೆಮೊರೀಸ್ಗೋಸ್ಕರ ನನಗೆ ಆ ಕಪ್ಪು ಬೇಕು, ಮನೇಲಿ ಇಟ್ಕೊಂಡಿರ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಆ ಕಪ್ಪನ್ನ ಪ್ಯಾಕಿಂಗ್ ಕಳಿಸಿದ್ದೀನಿ. ಅಮ್ಮ ಡನ್. ಚೆನ್ನಾಯ್ತಾ ಕಾಫಿ ಎಲ್ಲ? ಸೊ ಇವಾಗ 3ನೇದಾಯಿತು. ಲೆಟ್ಸ್ ಗೋ ಫಾರ್ 4. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿದ್ದೀನಿ. ಥ್ಯಾಂಕ್ ಯು Without even asking, I subscribe. Yeah, thank you. Nice to meet you and thank you. Thank you so much. See you soon. Please come again. Sure. On the Mother's Day. ಗೈಸ್ ಇದು 4ನೇ ಚೀಟಿಲಿ ಏನು ಬರ್ತಿದ್ದೀನಿ ಅಂದರೆ ನೋಡ್ಕೊಳ್ಳಿ, ಹಂಗೆ ಓದ್ಕೊಳ್ಳಿ. ಲೆಟ್ ಮಿ ಸಿ ನಮ್ಮಮ್ಮ ಇವಾಗ ಯಾವ್ದು ಸೆಲೆಕ್ಟ್ ಮಾಡ್ತಾರಂತ. ಈ ಎರಡನ್ನೂ ತಗೊಂಡೋಗಿ ಇವಾಗ ನಾವು ಅಮ್ಮನ ಕೊಡೋಣ. ಯಾವುದು? ಪ್ಲೀಸ್ ಸೆಲೆಕ್ಟ್ ಇಟ್. ಅಮ್ಮ ನೀನು ಎಂತ ಮುದ್ದು ಗೈಸ್, ನಮ್ಮಮ್ಮ ಎಂತ ಅದೃಷ್ಟ ಅಮ್ಮ, ಎಂತ ಅದೃಷ್ಟವಂತೆ ಅಮ್ಮ ನೀನು. ಔಟ್ಸೈಡ್ ನೈಟ್ ಡಿನ್ನರ್ ಅಮ್ಮ ಗೈಸ್, ಎಂತ ಅದೃಷ್ಟವಂತೆ. ಗೈಸ್ ಲಿಟ್ರಲಿ ನಮ್ಮ ಅಮ್ಮ ಇಂಥ ಅದೃಷ್ಟವಂತೆ ಅಂತ ಗೊತ್ತಿಲ್ಲ. ಕೆಳಗಡೆ ಐತೆ ಕಾರ್ ಪಾರ್ಕಿಂಗ್. ಬಾ ಅಮ್ಮ. ನನ್ಗೇನು ಗೊತ್ತು ಅಮ್ಮ, ನನ್ಗೇನು ಗೊತ್ತು. ಆನೆಸ್ಟ್ಲಿ ನಾನೇ ನಂಬಕ್ಕಾಗ್ತಿಲ್ಲ ನಮ್ಮ ಅಮ್ಮಂಗೆ ಈ ಥರ ಒಂದು ಲೆಕ್ಕ. ಗೈಸ್ ನಿಮಗೆ ಗೊತ್ತಿಲ್ಲ, ನಮ್ಮ ಅಮ್ಮ ಆಲ್ವೇಸ್ ಎಲ್ರಿಗೂ ಒಳ್ಳೇದು ಬಯಸ್ತಾರೆ. ಅದಕ್ಕೆ ನಾವು ಅಮ್ಮಂಗೆ ಇವತ್ತು ಸಿಕ್ಕಾಪಟ್ಟೆ ಒಳ್ಳೇದಾಗ್ತೈತೆ. ನಿನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಿಲ್ಲ ಅಮ್ಮ, ಆದರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸೊ 4ನೇ ಚೀಟಿಲಿ ಔಟ್ಸೈಡ್. ಸೊ 4ನೇ ಅದು ಕರೆಕ್ಟ್ ನಿಂಗೆ ಹೇಳಿರಲ್ಲ, ಅದು ಹೋಮ್ ಫುಡ್ಡು, ಮನೇಲಿ ಫುಡ್ಡು ತಿನ್ಬೇಕಿತ್ತು. ಒಂದು ಮನೇಲಿ ಮಾಡೋ ಫುಡ್ ನೀನೇನ್ ಮಾಡ್ತೀಯ ಅದನ್ನೇ ತಿನ್ಬೇಕಿತ್ತು, ಇನ್ನೊಂದು ಔಟ್ಸೈಡ್ ಡಿನ್ನರ್. ನೈಟ್ ಡಿನ್ನರ್ ಅಂತ ಬಂದೈತೆ ಇವತ್ತು. ನಾನು ಅಪ್ಪ ಅಮ್ಮ 3 ಜನನು ಕೂಡ ನೈಟು ಡಿನ್ನರ್ಗೆ ಹೋಗ್ತಾ ಇದೀವಿ. ಇವಾಗ ಫೋನ್ ಮಾಡಿ ನಾವು ಅಪ್ಪಂಗೆ ಏನಾದ್ರು ಹೇಳಿದ್ರೆ ಖುಷಿ ಆಗ್ಬಿಡ್ತಾರೆ ನಾವು ಅಪ್ಪ. ಅಂಡ್ ಇವತ್ತು ನಾನು ನೈಟ್ ಡಿನ್ನರಿಗೆ ಕರ್ಕೊಂಡು ಹೋಗ್ತಿರೋದು ಇಬ್ರಿಗೂ ಇಷ್ಟ ಆಗೋವಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಗೈಸ್ ಮಧ್ಯಾಹ್ನ ನೀವು ಏನದು ನೈಟ್ ಔಟ್ ಡಿನ್ನರ್ ಕ್ಲಿಪ್ನ ನೋಡಿದ್ವಿ. ಇವಾಗ ನೈಟ್ ಆಗ್ಬಿಟ್ಟಿದೆ ನೋಡಿ, ಕಾರಲ್ಲಿ ಹೋಗ್ತಾ ಇದೀವಿ. ಎಲ್ಲಿಗೆ? ಔಟ್ಸೈಡ್ ಡಿನ್ನರ್ಗೆ. ನಮ್ಮಮ್ಮ ಚೂಸ್ ಮಾಡಿರೋ ಔಟ್ಸೈಡ್ ಡಿನ್ನರಿಗೆ ನಮ್ಮಪ್ಪ ಎಷ್ಟು ಅದೃಷ್ಟ ಮಾಡಿರ್ಬೇಕು. ಬಾಬಾ ನೀನ್ ಅದೃಷ್ಟ ಮಾಡಿದ್ಯಾ ಪಾಪ. ನಿಮ್ಮ ಪತ್ನಿಯವರು ಎಷ್ಟು ಅದೃಷ್ಟವಂತೆ ಅಂದ್ರೆ ನೀನ್ ಅದಕ್ಕಿಂತ ಡಬಲ್ ಅದೃಷ್ಟ ಮಾಡಿದ್ಯಾ. ಯಾಕಂದ್ರೆ ನಮ್ಮ ಅಮ್ಮ ಔಟ್ಸೈಡ್ ಡಿನ್ನರ್ ಚೂಸ್ ಮಾಡೈತೆ, ಆಚೆ ಹೋಗಿ ತಿನ್ಲಿ ಅಂತ. ಮಗನು ಸುಮ್ನೆ ಮುಚ್ಕೊಂಡು 2 ಚೀಟಿ ಎತ್ತು ಯಾವ್ದಾದ್ರು ಒಂದು ಅಂದ, ಅದ್ರಲ್ಲಿ ಅದು ಬಂತು. ಇವತ್ತು ಅಮ್ಮ ಎಂತೆಂತ ಎಕ್ಸ್ಪೀರಿಯನ್ಸ್ ಮಾಡೈತೆ ಗೊತ್ತಾ.
ಅಮ್ಮಂಗ್ ಖುಷಿ ಆಯ್ತೋ ಇಲ್ಲ ಗೊತ್ತಿಲ್ಲ, ನನಗೊಂದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸೊ ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿಗೆ ಊಟ ಮಾಡೋದಿಕ್ಕಂದ್ರೆ ನಂದನ ಪ್ಯಾಲೇಸ್ಗೆ ಹೋಗ್ತಾ ಇರೋದು. ನಂದನ ಪ್ಯಾಲೇಸ್ ಏನಕ್ಕೆ ಚೂಸ್ ಮಾಡಿದಂದ್ರೆ ನಮ್ಮ ಅಪ್ಪಂಗೆ ನಂದನ ಪ್ಯಾಲೇಸ್ ಅಲ್ಲಿ ಒಂದ್ಸಲಿ ಆದ್ರೂ ಊಟ ಮಾಡ್ಬೇಕು ಅಂತ ಆಸೆ ಅಂತೂ ಡಬಲ್ ಆಸೆ ಆಯ್ತು ನಮ್ಮ ಅಪ್ಪಂಗೆ. ಅಂಡ್ ನಮ್ ಅಮ್ಮ ಹೋಗೈತೆ, ಅಮ್ಮ ಇಲ್ಲ, ಅಪ್ಪ ಅಮ್ಮ ಇಬ್ರು ಕೂಡ ಫಸ್ಟ್ ಟೈಮ್ ನಂದನ ಪ್ಯಾಲೇಸ್ ಊಟಕ್ಕೆ ಹೋಗ್ತಾ ಇರೋದು. ನಾನೊಂದ್ 2-3 ಸಲ ಹೋಗಿದ್ದೀನಿ, ಊಟ ಮಾಡಿದ್ದೀನಿ. ಇವರಿಬ್ರು ಫಸ್ಟ್ ಟೈಮ್ ಹೋಗ್ತಿರೋದು. ಅಂಡ್ ಔಟ್ ಸೈಡ್ ಡಿನ್ನರ್ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಇದನ್ನೇ ಚೂಸ್ ಮಾಡೋಣ ಅಂದ್ಬಿಟ್ಟು ಇದೇ ಡಿಸೈಡ್ ಮಾಡಿದೆ. ಅಂಡ್ ಇವಾಗ ನಮ್ಮ ಅಪ್ಪನ ಅದೃಷ್ಟನೋ ನಮ್ಮ ಅಪ್ಪನ ಅದೃಷ್ಟನೇ ಪಕ್ಕ, ಯಾಕಂದ್ರೆ ನಮ್ಮ ಅಮ್ಮ ಅಲ್ವಾ ಮಾಡಿರೋದು. ಬಂಗಾರ ಹೆಂಗಾಗೋಗೈತೆ ಕಾಫಿದು ಸೀಟ್ ಎಲ್ಲ. ಅಯ್ಯೋ, ಪಾರ್ಸಲ್ ತಗೊಂಡಿದೀವಪ್ಪ, ಊಟ ಮಾಡಿಲ್ಲ ಅಷ್ಟೇ. ಪಾರ್ಸಲ್ ಬಂದಿದೆ, ಊಟ ಮಾಡಿಲ್ಲ. ಪಾರ್ಸಲ್ ಬೇಡ, ಅಲ್ಲೋಗಿ ಊಟ ಮಾಡ್ಬೇಕು, ಊಟ ಮಾಡ್ಬೇಕು. ಅದು ಮೇನ್. ಅಮ್ಮ ಇವಾಗ ನಾನು ಈ ಜಾಗದಲ್ಲಿ ಕುತ್ಕೋಬೇಕಾ ಆ ಜಾಗದಲ್ಲಿ ಕುತ್ಕೋಬೇಕಾ? ನೀ ಯಾಕಮ್ಮ ನನ್ನ ಡಿವೈಡ್ ಮಾಡಿದ್ಯಾ? ಏಯ್ ಕುತ್ಕೋ ಧೈರ್ಯ. ನೀವಿಬ್ರು ಫಸ್ಟ್ ಟೈಮ್ ಊಟ ಮಾಡ್ತಿರೋದಲ್ಲ, ಹೋಗಿ ನೋಡ್ ಪಾಪ ಇಲ್ಲಿ ಹೆಂಗಾಡುತ್ತೆ, ನಿನ್ ಜೊತೆನೆ ಕೂರಲ್ಲಂತೆ ಊಟಕ್ಕೆ. ಈಗ ಏನ್ ಗೊತ್ತಾ ಸಮಸ್ಯೆ, ಈಗ ಎಲ್ಲರೂ ಊಟ ಮಾಡ್ತಾರೆ, ಸಮಸ್ಯೆ ಒಂದೇ, ಇಲ್ಲಿರೋ ಇದು ರೇಟ್ಗಳು ನೋಡ್ತಾರೆ, ನೋಡ್ಬಿಟ್ಟು ಆರ್ಡರ್ ಮಾಡ್ತಾರೆ. ನೋಡ್ದಲೇನೆ ಇಷ್ಟಪಟ್ಟು ಆರ್ಡರ್ ಮಾಡ್ಬೇಕು. ಅಪ್ಪ ಓಕೆ? ನಮ್ಮ ಅಪ್ಪಂದು ಓಕೆ. ನಮ್ಮಪ್ಪ ಯಾಕಂದ್ರೆ ಫಸ್ಟ್ ಟೈಮ್ ತಿಂತಿರೋದಲ್ವಾ, ಅದು ಅಕಸ್ಮಾತ್ ನಾವು ಅಪ್ಪು ದುಡ್ಡು ಆಗಿದ್ದಿದ್ರೆ ಯೋಚನೆ ಮಾಡ್ತಿದ್ರು. ಫಸ್ಟ್ ಟೈಮ್ ಅಲ್ಲ, ನಮ್ಮ ಬಾಸ್ ತಿಂದಿದ್ದೀನಿ. ನಮ್ಮ ಬಾಸ್ ನಮ್ಮ ಜೊತೆ ಫಸ್ಟ್ ಟೈಮ್. ಫಸ್ಟ್ ಟೈಮ್ ನಮ್ಮ ಬಾಸ್ ತಿಂದಿದ್ದೀನಿ. ಓಕೆ ಓಕೆ. ಅಲ್ಲ ಈಗ ಆದ್ರೂ ನಾನು ಕೊಡಿಸ್ತೀನಲ್ಲ, ಆ ಖುಷಿಲಾದ್ರೂ ಜಾಸ್ತಿ ತಿಂತೀಯಲ್ಲ? ಇಲ್ಲ ಸೊ ಲಾಲಿಪಾಪ್ ಬಂದಿದೆ ನಂದನ ಪ್ಯಾಲೇಸ್ ಅಲ್ಲಿ. ಫಸ್ಟ್ ಟೈಮ್ ಲಾಲಿಪಾಪ್ ಟೇಸ್ಟ್ ಮಾಡ್ತಾರೆ ನಾವಪ್ಪ, ಯಾಕಂದ್ರೆ ಫಸ್ಟ್ ಟೈಮಾ ಆಲ್ಮೋಸ್ಟ್ ನಮ್ಮ ಅಪ್ಪ ಹೈದ್ರಾಬಾದ್ ಸ್ಪೈಸಿ ಲಾಲಿಪಾಪೇ ತುಂಬಾ ಇಷ್ಟಪಡೋದು. ಈ ಸರಿ ನಂದನ ಲಾಲಿಪಾಪ್ ಟೇಸ್ಟ್ ಮಾಡ್ತಾರೆ ಗೈಸ್. ನಮ್ಮ ಜೊತೆಗೆ ನಮ್ಮ ಚೋಟ ಮರಿ ಇಲ್ಲ, ಆ ಒಂದು ಜಾಗ ಖಾಲಿ ಇದೆ ನೋಡಿ, ಅದು ಚೋಟ ಮರಿ ಬರಬೇಕಿತ್ತು. ಸೊ ಏನಕ್ಕೆ ಅವಳು ಮನೇಲಿ ಇಲ್ಲ, ಅವಳೆಲ್ಲ ಹೊರಗಡೆ ಹೋಗಿದ್ದಾಳಂತೆ, ಅದಕ್ಕೋಸ್ಕರ ಅವಳನ್ನ ಕರ್ಕೊ ಬಂದಿಲ್ಲ. ಸೊ ಈ ಜಾಗಕ್ಕೆ ಒಂದ್ಸಲಿ ಆದ್ರೂ ನಮ್ಮ ಅಪ್ಪ ಅಮ್ಮ ಬರಬೇಕು ಅಂತ ಆಸೆ ಇತ್ತು, ಅದು ನನ್ನ ಆಸೆ ಇತ್ತು, ಅದಕ್ಕೋಸ್ಕರ ಈಗ ಅವರಿಬ್ಬರನ್ನ ಕರ್ಕೊ ಬಂದಿದ್ದೀನಿ. ನೆಕ್ಸ್ಟ್ ಟೈಮು ಈ ಒಂದು ಜಾಗಕ್ಕೆ ನಾವು ಮತ್ತೆ ಬಬಿತಾ ಫ್ಯಾಮಿಲಿ ಒಟ್ಟಿಗೆ ಹೋದ್ರೆ ಇನ್ನೂ ಸಖತ್ ಮಜವಾಗಿರುತ್ತೆ. ನೆಕ್ಸ್ಟ್ ಟೈಮ್ ಮುಂದಿನ ಹೋಗೋಣ ಪಕ್ಕ, ಏನಂತಮ್ಮ? ನೆಕ್ಸ್ಟ್ ಟೈಮ್ ಪಾಪ, ನೆಕ್ಸ್ಟ್ ಟೈಮ್ ಡನ್. ನೆಕ್ಸ್ಟ್ ಟೈಮು ಅವ್ರ ಫ್ಯಾಮಿಲಿನೂ ನಮ್ಮ ಫ್ಯಾಮಿಲಿನೂ ಇಬ್ರು ಒಟ್ಟಿಗೆ ಹೋಗಿ ಒಳ್ಳೆ ಊಟ ಮಾಡಿ ಒಳ್ಳೆ ಪಿಕ್ನಿಕ್ ಎಂಜಾಯ್. ಈ ಭಾನುವಾರ ನೆಕ್ಸ್ಟ್ ಬರೋ ಭಾನುವಾರ ಏನೋ ಪ್ಲಾನ್ ಮಾಡ್ತವ್ರೆ ನಮ್ಮ ಫ್ಯಾಮಿಲಿ ಬಬಿತಾ ಫ್ಯಾಮಿಲಿ ಎಲ್ಲ. ಬರೋ ಭಾನುವಾರ ಎಲ್ಲ ಹೊರಗಡೆ ಒನ್ ಡೇ ಟ್ರಿಪ್ ತರ, ಪಿಕ್ನಿಕ್ ತರ ಒಂದು ಪ್ಲಾನ್ ಮಾಡ್ತವ್ರೆ. ಅದು ಇನ್ನೂ ಸಕ್ಕತ್ತಾಗಿರುತ್ತೆ, ಮಜವಾಗಿರುತ್ತೆ. ಈಗ ಸದ್ಯಕ್ಕೆ ಒಂದು ಒಳ್ಳೆ ಊಟ ಮಾಡಿ ಹೊರಡುವ. ಒಂದು ಲೆಮನ್ ಚಿಕನ್ನು, ಇನ್ನೊಂದು ತಂದೂರಿ, 3 ಜನನು ಕೂಡ ತಿಂತಾ ಇದೀವಿ. ಅಟ್ ಲಾಸ್ಟ್ ಫೈನಲಿ ಒಂದು ಬಿರಿಯಾನಿ ರೈಸು, ಚಿಕನ್ ಬಿರಿಯಾನಿ ರೈಸು ಆರ್ಡರ್ ಮಾಡಿ ತಿಂತಾ ಇದೀವಿ. ನಮ್ಮಮ್ಮ 12 ಗಂಟೆ ಹೋಗಿ ಮಧ್ಯಾಹ್ನದಿಂದ ಊಟ ಮಾಡಿರ್ಲಿಲ್ಲ, ಅದಕ್ಕೆ ಮನೆಗೆ 6:30-7 ಗಂಟೆಗೇನೋ ಹೋಗಿದ ತಕ್ಷಣ ಒಂದು ಟೀ ಜೊತೆಗೆ ಬ್ರೆಡ್ ತಿಂದ್ಬಿಟ್ರು. ಅದಕ್ಕೆ ಅವ್ರಿಗೆ ಇವಾಗ ತಿನ್ನಕ್ಕಾಯ್ತಿಲ್ಲ. ಸೊ ಒಂದೇ ಒಂದು ಚಿಕನ್ ಬಿರಿಯಾನಿ ಹೇಳ್ಬಿಟ್ಟು ಅದ್ರಲ್ಲಿ ನಾನು ಪಾಪ ಅರ್ಧ ಮಾಡ್ಕೊಂಡಿದ್ವಿ, ಯಾಕಂದ್ರೆ ಇಲ್ಲೊಂದ್ಸರಿ ಜಾಸ್ತಿ ಕೊಡ್ತಾರೆ ಬಿರಿಯಾನಿ, ಅದಕ್ಕೋಸ್ಕರ ಒಂದೇ ಒಂದು ಬಿರಿಯಾನಿ ತೊಗೊಂಡು ಅರ್ಧ ತೊಗೊಂಡಿದ್ವಿ. ಬಿಲ್ ಬಂದೈತೆ, ನಮ್ಮ ಅಪ್ಪ ನೋಡ್ತವ್ರೆ. ಅಪ್ಪ ಪೇ ಮಾಡ್ಬಿಡಪ್ಪ ಹಂಗೆ. ಸ್ಫೂರ್ತಿ ತಿಂದಿದ್ದೆಲ್ಲ ಮುಗೀತು. ಅಮ್ಮ ಊಟ ಹೆಂಗಿತ್ತು? ಊಟ ಚೆನ್ನಾಗಿತ್ತು. ಅಷ್ಟೇ 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 ಅಷ್ಟೇ. ಊಟ ಫಸ್ಟ್ ಟೈಮ್ ತಿಂದಿದ್ದು ನಾವು ಅಮ್ಮಂಗೆ ಚೆನ್ನಾಗಿತ್ತು ಅಂತೆ. ನಾವು ಅಪ್ಪ ಕೇಳೋಣ ಹೆಂಗಿತ್ತು ಅಂತ. ಅಡಿ ಹೆಂಗಿತ್ತು? ಓಕೆ, ಏನು ತೊಂದರೆ ಇಲ್ಲ, ಆಯ್ತು, ಹೊಟ್ಟೆ ಫುಲ್ ಆಯ್ತು. ಓಕೆ, ಇನ್ನೊಂದ್ಸಲ ಬರೋಣ, ನೀಟಾಗಿ ಬರೋಣ. ಇದು ಯಾಕೋ ಇನ್ನೊಂದು ಚೂರು ಸ್ವಲ್ಪ ಇಟ್ಕೊಂಡು ಅರ್ಧ ಗಂಟೆ ಇದ್ದು ಬರ್ಬೇಕು, ಹೊಟ್ಟೆ ಫುಲ್ಲಾಗೋಯ್ತು ಅಷ್ಟೇ ಗೈಸ್. ಇವಾಗ ಸೀದಾ ಮನೆಗೆ ಹೊರಡೋದು. ಅಂಡ್ ನೆಕ್ಸ್ಟ್ ಚೀಟಿ ಏನ್ ಬರುತ್ತೆ ಅಂತ ನೋಡ್ಕೊ ಬನ್ನಿ. ಸೊ ಕಾರ್ ಹತ್ರ ಬಂದೆ. ಇವಾಗ ನೆಕ್ಸ್ಟ್ 5th ಚೀಟಿ ಬಂದ್ಬಿಟ್ಟು ಜೂಡಿಯೋ ಮತ್ತೆ ಸ್ಯಾರಿ ಇರೋದು 2 ಆಪ್ಷನ್. ಸೊ ನಾನು ನಮ್ಮ ಅಮ್ಮಗೆ 2 ಕೂಡ ಕೊಡಿಸ್ತಾ ಇದ್ದೀನಿ. ಅಂದ್ರೆ ಜೂಡಿಯೋಗೆ ಹೋಗ್ತಾ ಇದ್ದೀನಿ, ಸ್ಯಾರಿ ಕೂಡ ಕೊಡಿಸ್ತಾ ಇದ್ದೀನಿ. ಬಟ್ ಅವರಿಗೆ ಅದರಲ್ಲಿ ಒಂದಂತ ಗೊತ್ತಾಗುತ್ತೆ, ಲಾಸ್ಟಿಗೆ ಅವರಿಗೆ 2 ಕೊಡಿಸ್ತೀನಿ ಅಂತ ಗೊತ್ತಾಗುತ್ತೆ. ಗೈಸ್ ಎಂತ ಸಾಂಗ್ ಬರ್ತೈತೆ ಇವತ್ತು, ಏನಮ್ಮ ಇವತ್ತು ಓಹ್ ತಾಯಿಯೇ ಮೊದಲ ದೈವ, ಮಗನಿಗೆ ತಾಯಿ ದೈವ, ಇವಾಗ 5ನೇ ಚೀಟಿ ಬಂದ್ಬಿಟ್ಟು ಹಿಂಗಿದೆ. ಸೊ ನಮ್ಮಮ್ಮ ಇವಾಗ ಯಾವ್ದು ಪಿಕ್ ಮಾಡ್ತಾರಂತ ನೋಡೋಣ. ಪಿಕ್ ಮಾಡಿ, ಒಂದನ್ನ ಪಿಕ್ ಮಾಡಿ, ಚೀಟಿಗಾಗಿ ಒಂದನ್ನು ಕ್ಲಿಕ್ ಮಾಡಿ, ಒಂದನ್ನು ಪಿಕ್ ಮಾಡಿ. ಒಂದನ್ನು ತೆಗಿತೇನೆ. ಏನಿದು? ಸ್ಯಾರಿ. ಅದೇನದು? ಜೂಡಿಯೋ
ಸ್ಟುಡಿಯೋ ಜೂಡಿಯೋನೇ ಹೋಗ್ತೀನಿ ನಾನು. ಯಾಕೆ ಮಮ್ಮ? ಸ್ಯಾರಿ ಬೇಡ, ಡ್ರೆಸ್ ಬೇಕು. ನಾನು ಆಯ್ತು ಪರವಾಗಿಲ್ಲ. ಲೆಟ್ಸ್ ಗೋ ಗೈಸ್. ಇವಾಗ ನಮ್ಮಮ್ಮಗೆ ನಾವು ಸ್ಯಾರಿ ಕೊಡಿಸ್ತಾ ಇದೀವಿ. ನಮಗೆ ಯಾವ್ದು ಇಷ್ಟ ಆಗುತ್ತೆ ಸ್ಯಾರಿ, ಆ ಸ್ಯಾರಿ ಕೊಡಿಸ್ತಾ ಇದೀನಿ. ಅಂಡ್ ಇಲ್ಲಿಂದ ಹೊರಡುವ. ರೆಡಿನಾ ಮಮ್? ಸ್ಯಾರಿ ಬೇಡ, ಡ್ರೆಸ್ಸೇ ಕೊಡ್ಸ. ಇಲ್ಲಮ್ಮ, ಏನ್ ಗೊತ್ತಾ ನಮ್ಮ ಅಲ್ಲಿ ಚೀಟಿಲಿ ಏನಿರುತ್ತೋ ಅದ್ ಮಾತ್ರ ಸಿಗೋದು. ಇವಾಗ ನೀವು ಸ್ಯಾರಿ ಪಿಕ್ ಮಾಡಿದೀರಾ, ಸ್ಯಾರಿನೇ ತಗೋಬೇಕು. ರೆಡಿನಾ? ಏ ಜೋಸ್ ಬರಲ್ಲಪ್ಪ. ಯಾಕೆ? ಸ್ಯಾರಿ ಬ್ಲೌಸ್ ಅಲ್ಲಿ ದುಡ್ಡು ಗೈಸ್ ಏನ್ ಮಾಡಕ್ಕಾಗಲ್ಲ. ಇವಾಗ ಅಮ್ಮ ಸ್ಯಾರಿ ಸೆಲೆಕ್ಟ್ ಮಾಡೋರೆ. ಇವಾಗ ನಾನು ಸ್ಯಾರಿ ಕೊಡ್ಸೋದಕ್ಕೆ ಒಂದು ಶಾಪ್ ಹೋಗ್ಬೇಕು. ಕರ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಸೊ ಇವಾಗ ನಾನು ಜಾಗ್ ಬಂದಿದ್ದೀನಿ. ಏನ್ ಗೊತ್ತಾ, ನೀನು 5th ಚೀಟಿ ಪಿಕ್ ಮಾಡಿದ್ದು ಒಳ್ಳೆ ಚೀಟಿನೇ. ಅದರಲ್ಲಿ ಒಂದು ಸಲ ಸ್ಲೈಟ್ ಚಾನ್ಸ್ ಏನಂದ್ರೆ ನಿನಗೆ ಅಲ್ಲಿರೋ 2 ಕೂಡ ಸಿಗುತ್ತೆ. ಯಾವ್ದೋ ಒಂದ್ ಸಾಕು ಬಾ. ಹೇ ವಾಟ್ ಫುಲ್ ಜೋಸ್ ನಾಟ್ ಜೋಸ್. ಸ್ಯಾರಿ ಅಲ್ಲ, ಸ್ಯಾರಿ ಪ್ಲಸ್ ಜುಡಿಯೋ 2 ಕೂಡ ಸಿಗುತ್ತೆ ನಿಂಗೆ. ಥ್ಯಾಂಕ್ ಯು ಗೈಸ್. ಜುಡಿಯೋ ಹತ್ರ ಬಂದಿದೀವಿ. ಇವಾಗ ಅಮ್ಮನ ಜುಡಿಯೋ ಹತ್ರ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗ್ಬಿಟ್ಟು ಅಮ್ಮಂಗೆ ಯಾವ್ದು ಇಷ್ಟ ಆಗುತ್ತೋ ಅದು ತಗೊಳ್ಳೋದು. ಗೈಸ್ ನಿಯರ್ ಬೈ ಇರುವಂತ ಸ್ಟುಡಿಯೋಗೆ ಬಂದಿರೋದು. ಇವಾಗ ಒಳಗಡೆ ಹೋಗಿ ಒಂದಿಷ್ಟು ಪರ್ಚೇಸಿಂಗ್ ಇದೆ, ಅದನ್ನ ನಾವು ಅಮ್ಮ ಮಾಡ್ತಾರೆ. ದೆನ್ ಈ ಪರ್ಚೇಸಿಂಗ್ ಆದ್ಮೇಲೆ ನಾವು ಅಮ್ಮ ಸ್ಯಾರಿಗೆ ಹೋಗ್ತಾರೆ. ವುಮೆನ್ ಸೆಕ್ಷನ್ಗೆ ಬಂದಿದ್ದೀನಿ. ಅಮ್ಮ ಇವಾಗ ಒಂದೊಳ್ಳೆ ಯಾವ್ದು ಅವ್ರಿಗೆ ಇಷ್ಟ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ತಾರೆ. ಮಾಮ್ ಏನ್ ಮಾಮ್ ಇನ್ನೂ ಪರ್ಚೇಸ್ ಮಾಡ್ತಾ ಇದ್ಯಾ? ಆಗಿಲ್ವಾ? ಎಷ್ಟು ತಗೊಂಡಿದ್ಯಾ? ಗೈಸ್ ನಾನು ಒಂದಿಷ್ಟು ತಗೊಂಡೆ, ಸ್ವಲ್ಪ ತಗೊಂಡೆ. ಇದೆಲ್ಲ ನೈಟ್ ಯೂಸಿಗೆ. ಇಲ್ಲಿ ಎಷ್ಟು ತಗೊಂಡಿದ್ಯಾ? ಏನೇನು ತಗೊಂಡಿದ್ಯಾ? 1 2 3 4 ಸಾಕಾ? ಫೈನಲಿ ಡನ್. ನಾವು ಅಮ್ಮ ಒಂದಿಷ್ಟು ಅವ್ರಿಗೆ ಏನೇನು ಇಷ್ಟ ಆಯ್ತೋ ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಖುಷಿಯಿಂದ ಬರಮ್ಮ. ಅವ್ರಿಗೆ ಒಂದೇ ಚಿಂತೆ ಖರ್ಚಾಗ್ಬಿಡುತ್ತೆ ಅಂತ. ಇರ್ಲಿ ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ಬಿಲ್ಲಿಂಗ್ ಕೊಟ್ಟಿದ್ದೀನಿ, ಎಷ್ಟು ಬಿಲ್ ಬೀಳುತ್ತೆ ಅಂತ ನೋಡೋಣ. ಮಾಮ್ ಪ್ಲೀಸ್ ಗೋ ಔಟ್ ಸೈಡ್. Please go outside, yeah? You don't come here. Go. Thank you. Done. Oh, bara ideke. Guys, finally done with the shopping in a studio. And mom is very happy but disappointed in ಖರ್ಚಿಂಗ್ money. It's okay, mom. ಆಲ್ ಗೋಲ್ಡನ್ ಆಪರ್ಚುನಿಟಿ ಕಮ್ಸ್ ಒನ್ ಟೈಮ್. ಇವಾಗ ನಮ್ಗೆ ಮಾಡ್ಕೊಂಡ್ರು ಕೂಡ ನನಗೆ ಬೇಜಾರು. ಯಾಕೆ ಗೊತ್ತು ಬಿಡಿ ಗೊತ್ತಾಯ್ತು ಬಿಡಮ್ಮ. ನಿನ್ ಕಷ್ಟ ನನಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಗೋಲ್ಡನ್ ಆಪರ್ಚುನಿಟೀಸ್ ಕಮ್ಸ್ ಓನ್ಲಿ ಒನ್ ಟೈಮ್. ಇವಾಗ ಮಾಡಿರೋನು ಇನ್ನ ಎಷ್ಟು 5 ವರ್ಷ ಆದ್ಮೇಲೆ ಮಾಡ್ತೀನಿ ನಾನು, ಯಾರಿಗೂ ಗೊತ್ತು. ಆಯ್ತು ಇವಾಗ ಎಲ್ಲಿಂದ ಇವಾಗ ಇಲ್ಲ ಬೀಳಲ್ಲ. ಫೈನಲ್ ಡನ್. ಸೊ ಇವಾಗ ನೆಕ್ಸ್ಟು ಸ್ಯಾರಿ ಕಡೆಗೆ ಹೋಗ್ಬೇಕು. ಒಂದೇ ಒಂದು ಒಳ್ಳೆ ಸ್ಯಾರಿ ನಮ್ಮ ಅಮ್ಮಗೆ ಖುಷಿ ಆಗೋ ಥರ ಒಂದು ಒಳ್ಳೆ ಸ್ಯಾರಿ ಕೊಡಿಸ್ಬೇಕಂತ ತುಂಬ ದಿನದಿಂದ ಆಸೆ ಇತ್ತು. ಆ್ಯಂಡ್ ಇನ್ನೊಂದು ಆಸೆ ಇದ್ದಿದ್ದು ಪೋತೀಸಲ್ಲಿ ಕೊಡಿಸ್ಬೇಕಂತ ನಾವು ಅಮ್ಮಂಗೆ. ಖರ್ಚು ಮಾಡ್ತಾ ಇದ್ದೀನಿ. ಬಟ್ ಏನೋ ಒಂದು ಸ್ಪೆಷಲ್ ಆಗಿರಬೇಕು, ಸ್ಪೆಷಲ್ ಮೂಮೆಂಟ್ ನೆನೆಸ್ಕೋಬೇಕು, ಮೆಮೊರೀಸ್ ಆಗಿರಬೇಕು ಅಂತ ನನಗೆ ತುಂಬ ಆಸೆ. ಅದಕ್ಕೋಸ್ಕರ ನಾನು ಈ ಥರ ಒಂದು ಮಾಡೋದು. ಆ್ಯಂಡ್ ನನ್ನ ಹತ್ರ ಅಮೌಂಟ್ ಇದ್ದಾಗಲೇ ನಾನು ಮಾಡೋದು. ಇಲ್ಲ ಅಂದರೆ ಚೆನ್ನಾಗಿ ದುಡ್ದಾಗ್ಲೇ ಈ ಥರ ಮಾಡೋಕ್ಕೆ ಹೋಗೋದು. ಐ ಫೀಲ್ ಗುಡ್. ಇದನ್ನು ಮಾಡಿದ್ರೆ ನನಗೆ ಖುಷಿ ಆಗುತ್ತಾ? ನಾವು ಅಮ್ಮ ಖುಷಿ ಆಗಿಲ್ಲ ಅಂದ್ರೂ ಅವ್ರು ಒಳಗಡೆ ಖುಷಿಯಾಗಿರುತ್ತೆ. ಅದನ್ನ ನೋಡಿ ನನಗಾರ ಖುಷಿ ಆಗುತ್ತೆ. ನಾವು ಅಮ್ಮಂಗೆ ಒಂದೊಳ್ಳೆ ಅವ್ರಿಗೆ ಇಷ್ಟ ಆದಂಥ ಸ್ಯಾರಿ ಕೊಡಿಸ್ಬೇಕು. ಆ ಸ್ಯಾರಿ ನೋಡಿ ಅವ್ರಿಗೆ ಖುಷಿ ಪಡಬೇಕು, ಅವ್ರು ಹಾಕೋತಾ ಇರಬೇಕು. ನಾನು ಇಷ್ಟೇ ಸಿಂಪಲಾಗಿ ಹೇಳೋದು. 25 ವರ್ಷದಿಂದ ನಾವು ಅಮ್ಮ ನಾರ್ಮಲ್ ಜೀವನ ಅಥವಾ ಅವ್ರ ಆಸೆನ ಎಲ್ಲ ಒಳಗಡೆನೆ ಇಟ್ಕೊಂಡು ಏನೂ ಹೆಚ್ಚಿಗೆ ತೋರಿಸ್ಕೊಳ್ದಲೆ, ಏನೂ ಹೆಚ್ಚಿಗೆ ಖರ್ಚು ಮಾಡ್ದಿಲ್ದಲೆ ಹಂಗೆ ಬಂದಿದ್ದಾರೆ. 25 ವರ್ಷದಿಂದ ಹಂಗೆ ಬಂದಿದ್ದಾರೆ. ಬಟ್ ಇನ್ಮೇಲಿಂದ ಆ ಥರ ಇರಬಾರ್ದು. ಅವ್ರಿಗೆ ಆಸೆ ಆಯ್ತಾ, ಅವ್ರಿಗೆ ಖುಷಿ ಆಯ್ತಾ, ಅವ್ರಿಗೆ ತೊಗೋಬೇಕು ಅಂತ ಅನ್ಸಿದ್ರೆ ತೊಗೋಬೇಕು. ಆ ಥರ ನಾನು ಮಾಡಬೇಕು. ನಮ್ಮ ಅಮ್ಮಗೆ ಒಂದು ಆಸೆ ಅಂತೆ. ಏನಂತ ಕೇಳಿ ಹೇಳಮ್ಮ. ನಮ್ಮ ಹೆಮ್ಮೆಯ ಯೋಧರಿಗೆ ಸಲೀಟ್ ಹೊಡಿಬೇಕು ಅಂತ ನಾನು ಈಗೆಲ್ಲ ಭಾಳ ಆಸೆ. ಅದಿನ್ನೂ ನೆರವೇರ್ಲಿಲ್ಲ ನನಗೆ. ನಿಜ ಈಗ ಇಲ್ಲಿ ಇಷ್ಟ ಅದು. ರೈಟ್ ಸೈಡಲ್ಲಿ ಕಾಣಿಸಿದ್ರು, ನಾನು ಪಾಸ್ ಆಗ್ಬಿಟ್ಟೆ. ಅದಕ್ಕೆ ನಮ್ಮ ಅಮ್ಮ ಹೇಳ್ತವ್ರೆ ಆಸೆ ಇದೆ ಈ ಥರ ಅಂದ್ಬಿಟ್ಟು. ನಂಗೆ ತುಂಬ ಇಷ್ಟ. ಭಯ್ಯಾಜಿ
ನಮ್ಮ ಅಮ್ಮಗೆ ಇವತ್ತು ಒಂದೊಳ್ಳೆ ಸ್ಯಾರಿ ತೋರಿಸ್ಬೇಕು. ಯಾವ್ಯಾವ ತರ ಸ್ಯಾರಿ ಇದೆ ತೋರಿಸಿ ಇಷ್ಟ ಆಗಬೇಕು ನಮ್ಮ ಅಮ್ಮಂಗೆ ಇವತ್ತು. ಡಿಫ್ರೆಂಟ್ ಟೈಪ್ ಆಫ್ ಕ್ವಾಲಿಟಿ. ಅಮ್ಮ ಯಾವ್ದು ಬೇಕು? ಪ್ಯೂರ್ ಅಮ್ಮ ಯಾವ ಸ್ಯಾರಿ ಕೇಳಿದ್ದು? ಮೈಸೂರು ಸಿಲ್ಕ್. ಮೈಸೂರು ಸಿಲ್ಕ್. ಅಮ್ಮ ಇನ್ನೊಂದ್ಸರಿ ಹೇಳಮ್ಮ, ಎಲ್ರು ಕೇಳಿಸ್ಕೊಳ್ಳಿ. ಅಮ್ಮ ಇನ್ನೊಂದ್ಸರಿ ಹೇಳಮ್ಮ. ಅಮ್ಮ ಮದುವೆಗೆ ನೆಂಟಿಗೆ ಏನೇನು ಕೊಡಿಸ್ತಾನ, ಎಷ್ಟು ಶಾಪಿಂಗ್, ಎಷ್ಟು ತಿಂಗಳಿಂದ ಮಾಡಿಸ್ತಾನ ಗೊತ್ತಿಲ್ಲ. ನನ್ನ ಮದ್ವೆ ಆಗೋ ಹುಡುಗಿ ಎಷ್ಟು ಪುಣ್ಯ ಮಾಡಿರ್ಬೇಕು ಅಲ್ಲಮ್ಮ? ಹೆಂಗಂತೀಯ? ಅಮ್ಮ ಪುಣ್ಯ ಮಾಡ್ತಾನ. ನೀನೇ ತಾನೇ ಹೇಳಿದ್ದು. ಸ್ಯಾರಿ ನೋಡಮ್ಮ, ಅದು ಆಪ್ತ ಮಿತ್ರದಲ್ಲಿ ಸೌಂದರ್ಯ ಹಾಕಿದ್ನಲ್ಲ ಅಮ್ಮ, ಸೇಮ್ ಹಿಂಗೆ ಐತೆ. ನಾವು 12:15 ನಾವು ಹೊರಟಿದ್ದು, ಮನೆ ಬಿಟ್ಟಿದ್ದು 12:15. ಈಗ ಟೈಮ್ ಬಂದ್ಬಿಟ್ಟು 5 ಗಂಟೆ. ಊಟನೇ ಮಾಡಿಲ್ಲ, ಈಗ ನೆನಪೈತೈತೆ. ಈ ನಮ್ಮ ಅಮ್ಮಗೆ ಕೊಡಿಸ್ತಿರೋ ಖುಷಿಲಿ ಊಟನೇ ಮರ್ತೋಗ್ಬಿಟ್ಟಿದ್ದೀನಿ ನಾನು. ನಮ್ಮ ಅಮ್ಮ 20 ನಿಮಿಷದಿಂದ ಇದು ತಗೊಳ್ಳೋದ ಎಲ್ಲ ಅದೆಲ್ಲ ಗುರು, ಅದು ತಗೊಳ್ಳೋದ, ಬರೀ ಇದನ್ನೇ ಯೋಚನೆ ಮಾಡ್ತಾರೆ. ಇನ್ನು ತಗೊಳ್ಳೋದ್ರಲ್ಲೇ ಇದೆಯಲ್ಲಮ್ಮ, ಯಾವಾಗಮ್ಮ ತಗೋತೀಯ? ಹಾ ಬೈ, ಹೇಳಿ ಬೈ. ಅಲ್ಲ ಥ್ಯಾಂಕ್ ಯು ಬೈ. ಗೈಸ್ ಫೈನಲಿ ಅಂತೂ ಇಂತೂ ಸೆಲೆಕ್ಟ್ ಮಾಡ್ಬಿಟ್ರಪ್ಪ. ಫೈನಲಿ ಡನ್ ವಿತ್ ಪರ್ಚೇಸಿಂಗ್ ಆಫ್ ಸಾರಿ. ಫೈನಲಿ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಇವಾಗ ಬಿಲ್ ಹಾಕ್ಸ್ಬಿಟ್ಟು ಮನೆಗೆ ಹೋಗ್ಬೇಕು. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದೈತೆ, ಊಟ ಮಾಡ್ಬೇಕು ಫಸ್ಟ್ ಹೋಗಿ. ಫೈನಲಿ ಅಂತೂ ಇಂತೂ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಅರಮನೆ, ದೊಡ್ಡ ಬಂಗ್ಲೆಗೆ ವಾಪಸ್ ಬಂದಿದ್ದೀವಿ. ಅಮ್ಮ ಇವಾಗ ನೀನು ಪೂರ್ತಿ ಇವತ್ತಿನ ದಿನನ ಖುಷಿ ಪಟ್ಟು ಎಂಜಾಯ್ ಮಾಡಿದ್ದೆ ಅಂತ ಅನ್ಕೋತೀನಿ. ಹೇಳು, ಬಾಯ್ ಬಿಟ್ಟು ಹೇಳಮ್ಮ, ನ್ಯಾಚುರಲ್ ಆಗಿ ಮಾತಾಡು. ಖುಷಿ ಪಟ್ಟಿದ್ದೀನಿ, ಎಂಜಾಯ್ ಮಾಡಿದ್ದೀನಿ. ನನ್ನ ಮಗ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟವನೆ, ಇಷ್ಟೊಂದು ಹೇಳಕ್ಕಾಗಲ್ಲ ಬಿಡಿ ಅದೆಲ್ಲ. ಓಕೆ ಅಂದ್ರೆ ಏನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ದ? ದೇವ್ರ ಸಾಕ್ಷಣೆಗೂ ದೇವ್ರ ಸತ್ಯ ಹೋಗ್ಲು ಈ ಥರ ಹಿಂಗೆ ನನಗೆ ಮಾಡ್ತಾನೆ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ. ಭಗವಂತ ನನಗೂ ಇದು ಸತ್ಯ. ಆ ಚೀಟಿ ಬಗ್ಗೆ ಎಲ್ಲ ಗೊತ್ತಿತ್ತ ಮಮ್ಮಿ? ನಾನು ಅದು ಇಲ್ಲೂ ಕೂಡ ನಾನು ಎಲ್ಲಿ ಯಾರ್ತಾವ್ ನೋಡೇ ಇಲ್ಲ ಅದನ್ನ. ಗೈಸ್ ನಮ್ಮ ಅಮ್ಮ ಎಷ್ಟು ಅದೃಷ್ಟವಂತೆ ಅಂದ್ರೆ, ಎಷ್ಟು ಲಕ್ಕಿ ಅಂದ್ರೆ, ನೀನ್ ಚೂಸ್ ಮಾಡಿರೋವೆಲ್ಲ ನಾನೇ ಯಾವತ್ತೂ ಕೂಡ ಆತರ ಫಸ್ಟ್ ಟೈಮ್ ಹೋಗಿರಲ್ಲ ಅನ್ಕೋತೀನಿ. ಆತರ ಚೂಸ್ ಮಾಡಿದ್ಯಮ್ಮ. ಸೊ ಗ್ರೇಟ್ಫುಲ್ ಮಾ. ಇದು ಒಳ್ಳೇದಿರ್ಬೇಕು. ಓಕೆ, ಮದರ್ಸ್ ಡೇ ದಿನ ಏನಾದ್ರು ಹೇಳಕ್ ಇಷ್ಟಪಡ್ತೀಯಾ ಎಲ್ರಿಗೂ? ಎಲ್ಲ ಮಕ್ಕಳಿಗೂ ಹೇಳೋದು ಒಂದೇ, ಎಷ್ಟೇ ಕಷ್ಟ ಇರೋ ತಮ್ಮ ತಂದೆ ತಾಯಿನ ನೀಟಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ಅವರು ತಾಯಿ ಎಷ್ಟು ಚೆನ್ನಾಗಿ ನಿಮ್ಮನ್ನ ಸಾಕಿರ್ತಾರೆ ಅಂದ್ರೆ ಹೇಳಕ್ಕೆ ಆಗಲ್ಲ. ಯಾಕೆ ಅದ್ರ ಅನುಭವ ನನಗೈತಿ. ನಮ್ಮನೇಲಿ ಇಷ್ಟು ಇರೋ ತಿಂಡಿ ಇದ್ರು ಕೂಡ ನಾವು ತಿಂತಿರ್ಲಿಲ್ಲ, ಮಗನಿಗೆ ಅಂತ ಎತ್ತಿಕ್ತಾ ಇದ್ದು. ಹಂಗಾಗಿ ಅಂತ ಕಷ್ಟದಿಂದ ನಿಮ್ಮನ್ನ ಸಾಕಿರ್ತೀವಿ. ಮುಂದಕ್ಕೂ ನಾವು ವಯಸ್ಸಾದಂಥ ಕಾಲಕ್ಕೆ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅದೊಂದೇ ನನಗೆ ಆಸೆ. ಯಾರೇ ಆದರೂ ಅಷ್ಟೇ ಅಪ್ಪ ಅಮ್ಮನ ಯಾವುದೇ ಕಾರಣಕ್ಕೂ ದೂರ ಮಾಡಬೇಡಿ, ಖಂಡಿತ ದೂರ ಮಾಡಬೇಡಿ. ಅವ್ರು 1 ಹೊತ್ತು ಊಟ ಮಾಡಿ ನಿಮಗೆ 3 ಹೊತ್ತು ಊಟ ಹಾಕವ್ರೆ. ಆ ಟೈಮಲ್ಲಿ ನೀವು ಮಗು, ಈ ಟೈಮಲ್ಲಿ ಅವ್ರ ಮಗು. ಹಾಗಾಗಿ ನೀವು ಚೆನ್ನಾಗಿ ತಂದೆ ತಾಯಿನ ನೋಡ್ಕೊಳ್ಳಿ, ಗೌರವಿಸಿ. ಅವ್ರಿಗೆ ಎದುರುತ್ರ ಕೊಡಬೇಡಿ, ದಯವಿಟ್ಟು ಎದುರುತ್ರ ಕೊಡಬೇಡಿ. ಆ ಮನಸ್ಸು ಎಷ್ಟು ನೋವಾಗುತ್ತೆ ಅಂತ ಅದು ಅನುಭವ ಪಡೆದಿರೋರಿಗೆ ಗೊತ್ತಿರುತ್ತೆ. ಅನುಭವ ಪಡೆದಿದ್ದಾರೆ ಅಂದ್ರೆ ನಾನೇನೋ ಮಾಡ್ತೀನಿ ನಿಂಗೆ ಮಾಡಿಲ್ಲ. ನಾನು ಕೆಲವೊಬ್ಬರನ್ನೆಲ್ಲ ನೋಡಿದ್ದೀನಿ, ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ಬೇಡ. ಎಸ್ ಗೈಸ್, ನಮ್ಮ ಅಮ್ಮ ಹೇಳಿರೋ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಿ. ಆ್ಯಂಡ್ ಮದರ್ಸ್ ಡೇ ದಿನ ನಾನು ಒಂಚೂರು ಸ್ಪೆಷಲ್ ಫೀಲ್ ಮಾಡಿಸ್ಬೇಕಿತ್ತು. ಆ್ಯಂಡ್ ಏನಂದರೆ ನಾನು ಇದುವರೆಗೂ ಯಾವತ್ತೂ ಮಾಡಿಲ್ಲ, ಮದರ್ಸ್ ಡೇ ಯಾವತ್ತೂ ಮಾಡಿಲ್ಲ. ಸೊ ನಾನು ಆ ಒಂದು ಸಬ್ಸ್ಕ್ರೈಬರ್ಗೋಸ್ಕರ, ಆಮೇಲೆ ಓಕೆ ಇಷ್ಟು ವರ್ಷದಿಂದ ಮಾಡಿಲ್ಲ, ಈ ಸಲ ಮಾಡಬೇಡ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಎಲ್ರಿಗೂ ಸೇರಿ, ಎಲ್ರಿಗೂ ಒಂದು ಇನ್ಸ್ಪಿರೇಷನ್ ಅಥವಾ ಎಲ್ರಿಗೂ ಒಂದು ಖುಷಿ ಆಗಲಿ ಅನ್ನೋಕ್ಕೋಸ್ಕರ ಮಾಡಿದೆ. ಆ್ಯಂಡ್ ಎಸ್ಪೆಷಲಿ ನಮ್ಮ ಅಮ್ಮ ಖುಷಿ ಆಗಲಿ ಅಂತ ಮಾಡಿದೆ. ದೆನ್ ನಮ್ಮ ಅಮ್ಮ ಹೇಳಿದ ಒಂದು ಪಾಯಿಂಟ್ ಇಷ್ಟ ಆಯಿತು. ಆವಾಗ ನಾವು ಮಗು, ಇವಾಗ ಅವ್ರ ಮಗು. ಸೊ ಹೋಗ್ತಾ ಅವರು ಮಗು ಥರ ಇರ್ತಾರೆ, ನಾವು ಅವ್ರನ್ನ ಮಗು ಥರ ಕಾಪಾಡ್ಕೋಬೇಕು. ಅಷ್ಟೇ ಗಾಯ್ಸ್, ಇವತ್ತಿನ ವಿಡಿಯೋ ಇದ್ದಿದ್ದು ಇಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ಸಿಗುವ, ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಸೊ ಹೇಗಿತ್ತಂತ ಕಮೆಂಟ್ ತಿಳಿಸಿ. ಪೂರ್ತಿ ವಿಡಿಯೋ ಪಾರ್ಟ್ 1 ಆಗಿರ್ಬೋದು, ಪಾರ್ಟ್ 2 ಆಗಿರ್ಬೋದು, ಹೆಂಗಿತ್ತು ಅಂತ ಕಮೆಂಟ್ ತಿಳಿಸಿ. ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್, ವೇಟಿಂಗ್ ಫಾರ್ ಯುವರ್ ಗುಡ್ ಕಾಮೆಂಟ್ಸ್. ಅಥವಾ ನೆಗೆಟಿವ್ ಆದರೂ ಓಕೆ, ಪಾಸಿಟಿವ್ ಆದರೂ ಓಕೆ, ಬಟ್ ಕಾಮೆಂಟಿಗೆ ವೇಟ್ ಮಾಡ್ತೀನಿ. ಯಾಕಂದರೆ ನೀವು ಕಳಿಸೋ ಒಂದು ಕಮೆಂಟು ಎಷ್ಟು ಇನ್ಸ್ಪಿರೇಷನ್, ಮೋಟಿವೇಶನ್ ಆಗಿರುತ್ತೆ ಅಂದರೆ ನೆಕ್ಸ್ಟು ಅಪ್ಕಮಿಂಗ್ ಬ್ಲಾಗ್ಸ್ಗೆ ಇನ್ನೂ ಬೂಸ್ಟಪ್ ಆಗೋ ಥರ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ ಕಮೆಂಟ್ ಕೇಳ್ತಿರೋದಷ್ಟೇ, ಅದು ಬಿಟ್ಟರೆ ಎಂತ ಇಲ್ಲ. ಆ್ಯಂಡ್ ಇನ್ನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಹೆವಿ ಹೈ ಲೆವೆಲ್, ನೆಕ್ಸ್ಟ್ ಲೆವೆಲ್ ಕಾಂಟೆಂಟ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಹೋಪ್ ಫಾರ್ ಬೆಸ್ಟ್, ಎಲ್ಲ ಒಳ್ಳೇದಾಗಲಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಬಾಯ್. ಇದೇ ಥರನೇ ಕ್ಲೋಸೆಸ್ಟಲ್ಲಿರೋರಿಗೆ ಸ್ಪೆಷಲ್ ಫೀಲ್ ಮಾಡಿಸಿ ಆ್ಯಂಡ್ ಖುಷಿ ಪಡಿಸಿ. ಅವ್ರ ಖುಷಿನ ನೋಡಿ ನೀವು ಖುಷಿ ಪಡಿ, ನನ್ನಂಗೆ ಅವ್ರ ಖುಷಿನ ನೋಡಿ ನಾನು ಖುಷಿ ಪಡ್ತೀನಲ್ಲ, ಆ ಥರ ನೀವು ಕೂಡ ಅದೇ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಬಾಯ್, ಟೇಕ್ ಕೇರ್, ಬಾಯ್.